ಎಸ್ ವೀಕ್ಷಕರೇ ನಮಸ್ಕಾರ. ನಾನು ಅರುಣ್ ಗೋಪಾಲ್ ಮಾತಾಡ್ತಿದ್ದೇನೆ. ಬಿಪಿ ನ್ಯೂಸ್ನ ಅತ್ಯಂತ ಯಶಸ್ವಿಯಾದಂತಹ ಕಾರ್ಯಕ್ರಮ ವಾರದ ಅತಿಥಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರೂ ಆತ್ಮೀಯವಾದಂತಹ ಸ್ವಾಗತ. ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ವಾರದ ಅತಿಥಿಯಾಗಿ ನಮ್ಮ ಜೊತೆಗಿದ್ದಾರೆ KRS ಪಾರ್ಟಿ ಅಂದರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ SC/ST ಘಟಕದ ನೂತನ ರಾಜ್ಯ ಉಪಾಧ್ಯಕ್ಷರಾಗಿ ನೇಮಕವಾದಂತಹ HV ಸಂತೋಷ್ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರ ಜೊತೆ ಮಾತನಾಡೋಣ ಅಂತ. ಯಾಕಂತಂದ್ರೆ ಈ ಬಾರಿಯ ಏಪ್ರಿಲ್ 14ರಂದು ಡಾಕ್ಟರ್ BR ಅಂಬೇಡ್ಕರ್ ಜಯಂತಿ ಪ್ರಯುಕ್ತವಾಗಿ ಅವರು ಭೀಮೋತ್ಸವ ಅಂತ ಒಂದು ವಿಶೇಷವಾದ ಒಂದು ಕಾರ್ಯಕ್ರಮವನ್ನು ರಾಘವ ಕಲಾಮಂದಿರದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ಅವ್ರ ಜೊತೆ ಚರ್ಚೆ ಮಾಡೋಣ. ಬನ್ನಿ ಯಾವ ರೀತಿಯಾದಂತಹ ಒಂದು ಕಾರ್ಯಕ್ರಮವನ್ನು ಇವರು ಹಮ್ಮಿಕೊಂಡಿದ್ದಾರೆ, ಯಾವ ರೀತಿಯ ಒಂದು ಉದ್ದೇಶ ಇಟ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ ಅಂತೇಳಿ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ನಮಸ್ಕಾರ ಸರ್. ನನ್ನ ಹೆಸರು HV ಸಂತೋಷ್ ಕುಮಾರ್ ಅಂತ ಹೇಳಿ, ರಾಜ್ಯ ಉಪಾಧ್ಯಕ್ಷ SC/ST ಘಟಕ KRS ಪಕ್ಷ. ಸೊ ರೈಟು. ಸೊ ನಿಮ್ಮ ಈ ನಿಮ್ಮ ರಾಜಕೀಯ ಇದ್ರ ಬಗ್ಗೆ ಮೂವ್ಮೆಂಟ್ ಬಗ್ಗೆ ಮಾತಾಡೋದಕ್ಕಿಂತ ಮೊದಲು, ಸೊ ನೀವು ನಿಮ್ಮ ಹಿನ್ನೆಲೆ ಏನು, ನಿಮ್ಮದೆಲ್ಲ ಶಿಕ್ಷಣ ಹೇಗಾಯಿತು, ನೀವು ಯಾಕೆ ರಾಜಕೀಯಕ್ಕೆ ಬಂದ್ರಿ ಅನ್ನೋದಾದರೆ? ಎಜುಕೇಷನ್ ಬಂದು ನಂದು MA ಆಗಿದೆ. ಸೊ ನಾನು ಮೂಲತಃ ಕೋಲ್ಬಜಾರ್ದವನು. ಸೊ ನಾನು MA ಎಜುಕೇಷನ್ ಎಲ್ಲ ಸರಳಾದೇವಿ ಕಾಲೇಜಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ. ಅದಾದ ನಂತರ ನಾನು ಈ ಒಂದು ಸಮಾಜದಲ್ಲಿ ಯಾವುದೋ ಒಂದು ಬದಲಾವಣೆ ಅಂದರೆ ಈ ಒಂದು ಪೊಲಿಟಿಕಲ್ ಪಾರ್ಟೀಸ್ ಎಲ್ಲ ನೋಡ್ಕೊತಿದ್ದಾಗ ಯಾವುದೋ ಒಂದು ಬದಲಾವಣೆ ಮಾಡೋಣ ಅಂಥೇಳಿ ನಾನು ಫೇಸ್ಬುಕ್ಕಲ್ಲೆಲ್ಲ ಎಲ್ಲರದು ಗಮನಿಸ್ತಿರ್ಬೇಕಾದ್ರೆ ಸೊ ಈ ಒಂದು KRS ಪಾರ್ಟಿದು ಪ್ರಮುಖವಾಗಿ ನೋಡ್ತಾ ಇದ್ದೆ. ಅದರಲ್ಲಿ ಇವರು ಭ್ರಷ್ಟಾಚಾರದ ವಿರುದ್ಧ ನೇರವಾಗಿ ಹೋರಾಟ ಮಾಡೋದು, ಸೊ ಇವೆಲ್ಲ ನೋಡ್ತಿರ್ಬೇಕಾದ್ರೆ ನಾನು ಅವಾಗಿನ ಅಧ್ಯಕ್ಷರಾದಂಥ ಶ್ರೀನಿವಾಸ್ ರೆಡ್ಡಿ ಅವ್ರ ನಂಬರ್ ತಗೊಂಡು ಅವ್ರಿಗೆ ಬಳ್ಳಾರಿ ಜಿಲ್ಲಾಧ್ಯಕ್ಷ ಶ್ರೀನಿವಾಸ್ ರೆಡ್ಡಿ ಅವ್ರ ನಂಬರ್ ತಗೊಂಡು ಫೇಸ್ಬುಕ್ಕಲ್ಲಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ 3 ವರ್ಷದಿಂದ ನಾನು ಈ ಒಂದು ಪಕ್ಷಕ್ಕೆ ಸೇರ್ಪಡೆ. ನಿಮಗೆ ಬೇರೆ ಕಾಂಗ್ರೆಸ್ ಆಯಿತು, BJP JDS ಬೇರೆ ಪಕ್ಷಗಳೆಲ್ಲ ಅವಕಾಶಗಳಿದ್ದು, ಈಗ ನಿಮಗೆ ಕೋಲ್ಬಜಾರದಲ್ಲಿ ಅದರದೇ ಆದಂಥ ಒಂದು ವೇದಿಕೆ ಇದೆ. ಸೊ ನಿನ್ನಲ್ಲಿ ನೀವು ಬೇರೆ ಪಕ್ಷಗಳಿಗೆ ನೀವು ಹೋಗ್ಬೋದಾಗಿತ್ತು, KRSನ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಅಂತ? ಅಂದರೆ ಈಗ ಬೇರೆ ಪಕ್ಷಗಳಲ್ಲಿ ಕೂಡ ಇದ್ದು, ಬಟ್ KRS ಪಕ್ಷದ ಸಿದ್ಧಾಂತಗಳು, ನಮ್ಮ ರಾಜ್ಯಾಧ್ಯಕ್ಷರಾದಂಥ ರವಿಕೃಷ್ಣ ರೆಡ್ಡಿ ಅವ್ರ ಸಿದ್ಧಾಂತಗಳು ನನಗೆ ಇಷ್ಟ ಆಗಿ, ಸೊ ಅವ್ರು ಏನಿದ್ರು ನೇರವಾಗಿ ಮಾತಾಡ್ತಾರೆ. ಸೊ ಆ ಒಂದು ನೇರ ಮಾತಿಗಾಗಿ ಮತ್ತು ಇವರು ಪ್ರಮುಖವಾಗಿ ಭ್ರಷ್ಟಾಚಾರ ಅನ್ನೋ ಕಾನ್ಸೆಪ್ಟ್ ಮೇಲೆ ಈ ಒಂದು ಪಕ್ಷ ಪ್ರಮುಖವಾಗಿ ಹೋರಾಡ್ತಾ ಇದೆ. ಸೊ ಆ ಒಂದು ಟಾಪಿಕ್ ಇಷ್ಟ ಆಗಿ ನಾನು ಈ ಒಂದು ಪಕ್ಷಕ್ಕೆ ಸೇರ್ಪಡೆ ಆದೆ. ಸೊ ರೈಟ್. ಈಗ ನೀವು ಮೂಲತಃ ಯಾವ್ಯಾವ ಇದಕ್ಕಿಂತ ಮೊದಲು ಯಾವ ಪದವಿನ ಇದು ಮಾಡ್ಕೊಂಡಿದ್ರಿ? ಈ ಬಾರಿ ನಿಮ್ಮನ್ನು SC/ST ಘಟಕದ ರಾಜ್ಯ ಉಪಾಧ್ಯಕ್ಷ ಮಾಡಿದ್ದಾರೆ. ಅಂದರೆ ಅದು ಸಣ್ಣ ಪೋಸ್ಟ್ ಅಲ್ಲ, ಸ್ಟೇಟ್ ಲೆವೆಲ್ ಪೋಸ್ಟ್ನ. ಸೊ ಅದಕ್ಕೆ ನೀವು ಹೇಗೆ ಅರ್ಹತೆ ಇದ್ದೀರಿ, ಅಥವಾ ನಿಮ್ಮನ್ನ ಆಯ್ಕೆ ಮಾಡೋದಕ್ಕೆ ಮಾನದಂಡ ಆ ಒಂದು ಪಕ್ಷಕ್ಕೆ ಏನಿತ್ತು ಅಂತ ಅನ್ಸುತ್ತೆ? ನಾನು ಸ್ಟಾರ್ಟಿಂಗಲ್ಲಿ ಪಕ್ಷ ಸೇರಿದಾಗ ನನಗೆ ಯುವ ಘಟಕದ ಉಪಾಧ್ಯಕ್ಷ ಕೊಟ್ಟಿದ್ರು. ಸೊ ಆ 3 ವರ್ಷದಿಂದ ಆವಾಗಿನ ಕಾಲಕ್ಕೆ ನಾನು ಈ ಒಂದು ಯುವ ಘಟಕದ ಉಪಾಧ್ಯಕ್ಷ ಆದಮೇಲೆ ನಾನು ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಅಂದರೆ ಸರ್ಕಾರಿ ಕಚೇರಿಗಳಿಗೆ ಭೇಟಿ ಕೊಡೋದಾಗಿರಲಿ, ನಮ್ಮ ಅಧ್ಯಕ್ಷರನ್ನ ಕರ್ಕೊಂಡು ನಮ್ಮ ಇಡೀ ಟೀಮ್ನೆಲ್ಲ ಕರ್ಕೊಂಡು ಅಲ್ಲೆಲ್ಲ ಸರ್ಕಾರಿ ಕಚೇರಿಗಳಿಗೆ ಭೇಟಿ ಕೊಡೋದು, ಜನಸ್ಪಂದನ ಕಾರ್ಯಕ್ರಮ ಅಂತ ಒಂದು ಸರ್ಕಾರಿ ಕಚೇರಿಗಳು ಭೇಟಿ ಕೊಟ್ಟು, ಸೊ ಅದರಲ್ಲಿರುವಂಥ ಲೋಪದೋಷಗಳು ಏನಾದಿದ್ರೆ ಅವ್ರಿಗೆ ಟಿಪ್ಪಣಿ ಕೊಟ್ಟು ಕೆಲಸಗಳಾಗದೇ ಇದ್ರೆ ಮಾಡಿಕೊಡ್ತೀವಿ. ಆ ರೀತಿ ಜನರಲ್ಲಿ ನಾವು ಒಂದು ಪಕ್ಷದ ಬಗ್ಗೆ ಒಂದು ನಂಬಿಕೆ ವಿಶ್ವಾಸ ಮೂಡಿಸೋ ಕೆಲಸಗಳು. ಸೊ ಈ ರೀತಿ ಎಲ್ಲ ಮಾಡ್ತಾ ಬರಬೇಕಾದ್ರೆ ನೆಕ್ಸ್ಟ್ 1 ವರ್ಷ ಆದಮೇಲೆ ನೆಕ್ಸ್ಟ್ ನಾನು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಗೊಂಡೆ. ಸೊ ಆ ಒಂದು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹುದ್ದೆಗೆ ಆಯ್ಕೆಗೊಂಡ್ಮೇಲೆ ಮತ್ತೆ ಅದರಲ್ಲಿ ಕೂಡ ಸಾಕಷ್ಟು ಕೆಲಸಗಳು. ಪ್ರಮುಖವಾಗಿ ನಾವೆಲ್ಲ ಟಾರ್ಗೆಟ್ ಅಂತೇನಲ್ಲ, ಸರ್ಕಾರಿ ಕಚೇರಿಗಳಲ್ಲಿ ನಡೀತಿರುವಂಥ ಭ್ರಷ್ಟಾಚಾರ ಅದನ್ನ ಅಲ್ಲಿಗೆ ತೊಡಗಿಸಬೇಕು ಅಂತ ಹೇಳಿ, ಅಲ್ಲಿಂದ ನಿರ್ಮೂಲನೆ ಮಾಡಬೇಕು ಅಂತ ಹೇಳಿ ನಾವು ಪ್ರಧಾನ ಕಾರ್ಯದರ್ಶಿಯಾಗಿ ಕೂಡ ನಾವು 1.5 ವರ್ಷ ಕೆಲಸ ನಿರ್ವಹಿಸಿದ್ವಿ. ಅದಾದ ನಂತರ ರಾಜ್ಯ ಸಮಿತಿಯವರು ಈ ಒಂದು ನನ್ನ ಕೆಲಸ ಕಾರ್ಯಗಳನ್ನೆಲ್ಲ ನೋಡಿ ಇತ್ತೀಚೆಗಷ್ಟೇ ನನ್ನ ನೂತನವಾಗಿ ರಾಜ್ಯ ಉಪಾಧ್ಯಕ್ಷ ಘಟಕ SC/ST ಘಟಕಕ್ಕೆ ಆಯ್ಕೆ ಮಾಡಿದ್ರು. ಸೊ ರೈಟು. ಅಂದರೆ ಈಗ ನಿಮಗೆ ಈ KRS ಪಾರ್ಟಿ ತೃಪ್ತಿ ತಂದು ಕೊಟ್ಟಿದೆ, ಇಲ್ಲಿ ವರ್ಕಿಂಗ್ ಸ್ಟೈಲ್ ಆಗಿರ್ಬೋದು, ಅಥವಾ ಯಾಕಂತಂದರೆ ಎಲ್ಲ ಪಕ್ಷಗಳು ಅತ್ಯಂತ ಅದ್ದೂರಿಯಾಗಿ ವೈಭವೀಕರಿಸಿಕೊಂಡು ರಾಜಕೀಯ ಮಾಡ್ತೇವೆ, ಅಂದರೆ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಖರ್ಚು ಮಾಡ್ಕೊಂಡು ರಾಜಕೀಯ ಮಾಡ್ತೇವೆ. ಅಂಥದ್ರಲ್ಲಿ ಒಂದು ಏನೋ ಯೆಲ್ಲೋ ಕಲರ್ ಟಿ ಶರ್ಟ್ ಅಥವಾ ಜಾಕೆಟ್ ಹಾಕ್ಕೊಂಡು ಒಂದು ಏನೋ ಈ ಥರ ರಾಜಕೀಯ ಮಾಡೋದು ನಿಮಗೆ ಈಗಿನ ಯಂಗ್ಸ್ಟರ್ ಆಗಿಬಿಟ್ಟು ನಿಮಗೂ ಒಂದು ವಿಷನ್ ಇರ್ತೈತೆ, ನಿಮಗೂ ಒಂದು ಏನೋ ಕಮರ್ಷಿಯಲ್ ವಿಷನ್ ಇರ್ತದೆ. ಸೊ ಆ ವಿಷನ್ ಹೆಂಗೆ ಸೆಟ್ ಆಗಕ್ಕೆ ಸಾಧ್ಯ ನಿಮಗೆ ಅಂತ? ಅಂದರೆ ಈಗ ನೋಡಿ ಸರ್, ಈಗ ಬೇರೆ ಪಕ್ಷಗಳು ಅದ್ಧೂರಿಯಾಗಿ ವೈಭವವಾಗಿ ಮಾಡ್ತಾ ಇದ್ದಾವೆ ಎಲ್ಲ ಕೆಲಸಗಳಂದರೆ, ಅವೆಲ್ಲ ಮಾಡ್ತಾ ಇರೋದು ಅವರಿಗೆ ಪಾರ್ಟಿ ಫಂಡ್ ಆಗಿರಲಿ, ಇಲ್ಲ ಜನರ ದುಡ್ಡಾಗಿರಲಿ, ಅದು ಅವ್ರವ್ರ ವೈಯಕ್ತಿಕ ವಿಚಾರ, ಅವೆಲ್ಲ ನಾವು ಮಾತಾಡೋದಿಲ್ಲ. ಸೊ ನನಗೆ ಈ KRS ಪಕ್ಷದಿಂದ ನಮ್ಮ ಸ್ವಂತ ದುಡ್ಡಿಂದ ನಾವು ಖರ್ಚು ಮಾಡಿಕೊಂಡು ಮಾಡೋದ್ರಲ್ಲಿ ಸಿಗೋ ತೃಪ್ತಿ ಬೇರೆ ಫಂಡ್ಸಲ್ಲಿ ತೊಗೊಂಡು ಮಾಡೋದ್ರಲ್ಲಿ ನನಗೆ ತೃಪ್ತಿ ಇದ್ದಿಲ್ಲ. ಸೊ ರೈಟ್. ಈಗ ಏಪ್ರಿಲ್ 14 ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತಿ ಹಿನ್ನೆಲೆಯಲ್ಲಿ ನೀವು ಭೀಮೋತ್ಸವ ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ರಿ. ಏನಿದೆ ಭೀಮೋತ್ಸವ ಕಾರ್ಯಕ್ರಮ? ಇದನ್ನು ಬಳ್ಳಾರಿಗೆ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಅಂತ?
ಇದು ಮೇನ್ ಫಸ್ಟ್ ಆಫ್ ಆಲ್ ಇದು ಕಾನ್ಸ್ಟಿಟ್ಯೂಯೆನ್ಸಿ SC/ST ಕಾನ್ಸ್ಟಿಟ್ಯೂಷನ್ಸಿ ಬರುತ್ತೆ ಇಲ್ಲಿ. ಸೊ ಅದು ಒಂದು ಕಾನ್ಸೆಪ್ಟು. SC/ST ಘಟಕ ಅಂದರೆ SC/ST ಘಟಕ ನಮ್ಮ ಪಕ್ಷದಲ್ಲಿ ಇನ್ನೂ ಸ್ಟ್ರಾಂಗ್ ಆಗಿಲ್ಲ. ಸೊ ನಾವು ಈ ಒಂದು ಬಳ್ಳಾರಿಯಿಂದನೇ ಈ ಒಂದು ಘಟಕವನ್ನು ಸ್ಟ್ರಾಂಗ್ ಮಾಡೋಣ ಅಂತೇಳಿ, ಅದು ಬೇರೆ ಕಾನ್ಸ್ಟಿಟ್ಯೂಯೆನ್ಸಿ ಕೂಡ SC/ST ಇದೆ. ಆ ಒಂದು ಇದರಿಂದ ನಾವು ಈ ಕಡೆ ಒಂದು ನಮ್ಮ KRS ಪಕ್ಷನ ಎಲ್ಲ ಸಪೋರ್ಟ್ ಮಾಡ್ರಿ ಜನ ಅಂತೇಳಿ ಒಂದು ಕೂಗು ಕೊಡೋಣ ಅಂತೇಳಿ ನಮ್ಮ ರಾಜ್ಯಾಧ್ಯಕ್ಷರು ಆದೇಶದ ಮೇರೆಗೆ ಭೀಮೋತ್ಸವ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಸೊ ರೈಟ್, ಅಂದರೆ ಈಗ ಈ ಭೀಮೋತ್ಸವಕ್ಕೆ ಯಾವ ರೀತಿ ತಯಾರಿ ನಡೆದಿದೆ? ಯಾಕಂದರೆ ಒಂದು 10 ದಿನ ಮಾತ್ರ ಉಳಿದಿರತಕ್ಕಂಥದ್ದು. ಸೊ ಇದು ರಾಜ್ಯ ಮಟ್ಟದ ಕಾರ್ಯಕ್ರಮ ಆಗಿರೋದ್ರಿಂದ ತುಂಬ ಏನು ಈಗಾಗಲೇ ಸದ್ಯದಲ್ಲಿ ಬಳ್ಳಾರಿಯಲ್ಲಿ ತುಂಬ ಚರ್ಚೆ ಆಗ್ತಿರ್ತಕ್ಕಂಥದ್ದು ವಿಷಯ ಇದು. ಸೊ ಈ ಒಂದು ರಾಜ್ಯ ಮಟ್ಟದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದಕ್ಕೋಸ್ಕರ ನಿಮ್ಮ ತಂಡ ಯಾವ ರೀತಿ ರೂಪರೇಷೆಯನ್ನು ಹಾಕೊಂಡಿದ್ದೀರಿ, ಯಾರು ಕೆಲಸ ಮಾಡ್ತಾ ಇದ್ದೀರಿ ಅಂತ? ಸರ್, ಎಲ್ಲ ಜಿಲ್ಲೆಗಳಿಂದ ಸೈನಿಕರು, ನಮ್ಮ KRS ಪಕ್ಷ ಸೈನಿಕರು ಎಲ್ಲ ಜಿಲ್ಲೆಗಳಿಂದ ಬಂದಿದ್ದಾರೆ. ಸೊ ಎಲ್ಲರಿಗೆ ಒಂದೊಂದು ಜವಾಬ್ದಾರಿ ಕೊಟ್ಟಿದ್ದೀವಿ. ಊಟದ ವ್ಯವಸ್ಥೆ ಆಗಿರಲಿ, ಡೆಕೋರೇಷನ್ ಆಗಿರಲಿ, ಸ್ಟೇಜ್ ವ್ಯವಸ್ಥೆ, ರಾಘವ ಕಲಾಮಂದಿರಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇದೆ. ಸೊ ಒಂದು ಯಾವ ರೀತಿ ನಡೀತಾ ಇದೆ, ಗೆಸ್ಟ್ ಯಾರ್ಯಾರು ಬರ್ತಾ ಇದ್ದಾರೆ, ಎಲ್ಲ ಜಿಲ್ಲೆಗಳಿಂದ ನಾವು ನಿರಂತರವಾಗಿ ಸಂಪರ್ಕ ಇದ್ದು ಅವ್ರ ಹತ್ರ ಡೈಲಿ ಅಪ್ಡೇಟ್ಸ್ ತಗೊಂತ KRS ಪಕ್ಷದ ರಾಜ್ಯಾಧ್ಯಕ್ಷರು ಆಗಮಿಸ್ತಿದ್ದಾರೆ ಹಾಗೂ ರಾಜ್ಯ ತಂಡ ಬರ್ತಾ ಇದೆ. ಬೇರೆ ಬೇರೆ ಜಿಲ್ಲೆಗಳಿಂದ ಟೋಟಲ್ ನಮ್ಮ KRS ಪಕ್ಷದ ಸೈನಿಕರು ಎಷ್ಟು ಜನ ಇದ್ದಾರೆ? ನಮ್ಮ KRS ಪಕ್ಷದ ಸೈನಿಕರು 52,000 ಸೈನಿಕರು ಇದ್ದಾರೆ. ಸೊ ಅವ್ರೆಲ್ಲರಿಗೂ ನಾವು ಇನ್ವಿಟೇಷನ್ ಮಾಡಿದ್ದೀವಿ, ಎಲ್ಲರಿಗೂ ಮಾಹಿತಿ ಕೊಟ್ಟಿದ್ದೀವಿ. ಹಾಗೂ ವಿಶೇಷವಾಗಿ ನಾವು ಬಳ್ಳಾರಿ ಜಿಲ್ಲೆಯಲ್ಲಿ ಈಗ ಬೇರೆ ಬೇರೆ ಸಂಘಗಳು ಇವ್ರನ್ನ ಅಪ್ರೋಚ್ ಮಾಡಬೇಕು ಅಂತ ಹೇಳಿ ಆ ಒಂದು ಕಾನ್ಸೆಪ್ಟ್ ಇದೆ. ಈಗ ಅದೊಂದು ಚರ್ಚೆ ಮಾಡಿ ಮುಂದೆ ಅಪ್ರೋಚ್ ಆಗೋಣ ಅಂತ ಹೇಳಿ. ಸರ್, ರೈಟ್, ಈಗ ನಿಮ್ಮ SC/ST ಘಟಕದ ಇದು ಒಂದು ವಿಶೇಷ ಕಾರ್ಯಕ್ರಮ, ಯಾಕಂದ್ರೆ ಅವ್ರ ಜವಾಬ್ದಾರಿ ಅವ್ರ ನೇತೃತ್ವದಲ್ಲಿ ನಡೀತಿರ್ತಕ್ಕಂಥ ಒಂದು SC/ST ಘಟಕದ ರಾಜ್ಯಾಧ್ಯಕ್ಷರಾದಂಥ ಪಾಯ ಗಣೇಶ್ ಅವ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಸರ್, ಪಾಯ ಗಣೇಶು ಎಲ್ಲರಿಗೆ ತಿಳಿದಂತ ವ್ಯಕ್ತಿ. ಅವರು ಸಾಮಾಜಿಕ ಹೋರಾಟಗಾರರು. ಯಾರು ಮಾಡಕ್ಕಾಗಲ್ಲ. ಅವ್ರಿಗೆ ಈ ಒಂದು ಜವಾಬ್ದಾರಿ ಕೊಟ್ಟಿರೋದು ಕೂಡ ಪಕ್ಷ ನಮಗೂ ಬಹಳ ಸಂತೋಷ ಆಯ್ತು. ಸೊ ಅವರು ಈ ಒಂದು ಭೀಮೋತ್ಸವ ಕಾರ್ಯಕ್ರಮಕ್ಕೆ ಅವರು ಕೂಡ ಬಳ್ಳಾರಿಗೆ ಬಂದು ಬಹಳ ಶ್ರಮಿಸ್ತಿದ್ದಾರೆ. ಅವರು ಮಾರ್ಗದರ್ಶನದಲ್ಲಿ ಮತ್ತೆ ನಮ್ಮ ರಾಜ್ಯಾಧ್ಯಕ್ಷರ ಮಾರ್ಗದರ್ಶನದಲ್ಲಿ ನಡೀತಾ ಇದೆ. ಈಗ ಬಳ್ಳಾರಿಯಲ್ಲಿ ಸದ್ಯದಲ್ಲಿ KRS ಪಾರ್ಟಿದ ಸ್ಟೇಟಸ್ ಏನಿದೆ, ಯಾವ ಸ್ಥಿತಿಗತಿ ಹೇಗಿದೆ ಅಂತ? KRS ಪಾರ್ಟಿದು ಸ್ಥಿತಿ ಅಂದರೆ ಸರ್, ಇಲ್ಲಿ ನಮ್ಮ ಬಳ್ಳಾರಿ ಜಿಲ್ಲೆಯದು ನಾವು ಕಂಪೇರ್ ಮಾಡ್ಕೊಂಡ್ರೆ ಆಂತರಿಕವಾಗಿ ಅಂದರೆ ಇನ್ನರ್ ಆಗಿ KRS ಪಕ್ಷ ಸ್ಟ್ರಾಂಗ್ ಆಗಿ ಒಳಗಡೆ ಬಿಲ್ಡ್ ಆಗ್ತಾ ಇದೆ. ಸೊ ಅದನ್ನ ಹೊರಗಡೆ ಇನ್ನೂ ಎಕ್ಸ್ಪೋಸ್ ಆಗ್ತಾ ಇಲ್ಲ. ಸೊ ಅದು ಮುಂದಿನ ದಿನಗಳಲ್ಲಿ ಆಗುತ್ತೆ. ಸೊ KRS ಪಕ್ಷ ಮೊನ್ನೆ ಶಿಗ್ಗಾಂವಲ್ಲಿ ಸ್ಪರ್ಧೆ ಮಾಡ್ತು, ಬಹುನಿರೀಕ್ಷಿತ ಒಂದು ಚುನಾವಣೆ ಆಗಿತ್ತು. ಬಟ್ ಅಲ್ಲಿ ಕೂಡ ಹಿನ್ನಡೆಯನ್ನು ಕಾಣ್ತು ಒಂದು KRS ಪಕ್ಷ. ಸೊ ಈ ರೀತಿ ಹಿನ್ನಡೆ, ಸೋಲ್ ಮೇಲೆ ಸೋಲು ಪಡೋದ್ರ ಮೂಲಕ ನಿಮ್ಮಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಅಂದರೆ ಹೇಗೆ ಬರೋಕ್ಕೆ ಸಾಧ್ಯ ಅಂತ? ಸರ್, ಈಗ ನನ್ನ ಪ್ರಕಾರ ಹೇಳ್ಬೇಕಾದ್ರೆ ಸೋಲೆ ನಮಗೆ ಪಾಸಿಟಿವ್ ಎನರ್ಜಿ. ಯಾಕಂದರೆ ನಾವು ಸಡನ್ನಾಗಿ ರೀಚ್ ಆಗ್ಬೇಕು ಜನಕ್ಕೆ ಅಂದರೆ ಅದು ಆಗೋದಿಲ್ಲ. ಈಗ ಬೇರೆ ಬೇರೆ ಪಕ್ಷಗಳು ಕಂಪೇರ್ ಮಾಡಿದರೆ ಅವರು ದುಡ್ಡು ಕೊಟ್ಟಿರ್ಬೋದು, ಬೇರೆ ಬೇರೆ ಆಮಿಷಗಳು ಕೊಟ್ಟಿರ್ಬೋದು. ಬಟ್ ನಾವು ಆ ರೀತಿ ಇಲ್ಲ, ನಾವು ಜನರ ದುಡ್ಡಿಂದನೇ ನಾವು ಕೆಲಸ ಮಾಡಬೇಕು. ಸೊ ನಾವು ಎಷ್ಟು ಸೋಲ್ ಕಾಣ್ತೀವೋ ಅಷ್ಟು ನಮಗೆ ಪಾಸಿಟಿವ್ ಎನರ್ಜಿ, ಅಷ್ಟು ನಮಗೆ ಮುಂದೆ ಹೋಗ್ಬೇಕು ಅನ್ನೋ ಒಂದು ಉತ್ಸಾಹ ಬರುತ್ತೆ. ಓಕೆ ಸರ್, ರೈಟು. ಈಗ KRS ಪಕ್ಷ ಅಂದರೆ ಅದು ಹೋರಾಟದ ಪಕ್ಷ ಅದು. ಸೊ ಆ ನಿಟ್ಟಿನಲ್ಲಿ ಸೊ ನೀವು ಬಳ್ಳಾರಿಯ ಒಬ್ಬ ಯುವಕನಾಗಿ, ಬಳ್ಳಾರಿಯ ಒಬ್ಬ ನಾಗರಿಕರಾಗಿ, ಬಳ್ಳಾರಿಯ ಒಬ್ಬ ಮತದಾರರಾಗಿ, ಬಳ್ಳಾರಿಯ ಒಬ್ಬ ಏನು ಭರವಸೆಯ ಒಬ್ಬ ನಾಯಕರಾಗಿ, ಸೊ ಬಳ್ಳಾರಿಯಲ್ಲಿ KRS ಪಾರ್ಟಿ ಕಂಡಿರುವಂಥ ಪ್ರಮುಖ ಸಮಸ್ಯೆಗಳೇನು ಅಂತ? ಸರ್, ಬಳ್ಳಾರಿಯಲ್ಲಿ ಸಮಸ್ಯೆಗಳು ಭಾಳ ಇದ್ದಾವೆ. ಎಕ್ಸಾಂಪಲ್ ಆಗಿ ನಾವು ಹೋರಾಟ ಮಾಡಬೇಕಾದ್ರೆ ಈ ಒಂದು ಸ್ಯಾಂಡ್ ಮಾಫಿಯಾ ಆಗಿರಲಿ, ಇನ್ನು ಬೇರೆ ಬೇರೆ ಮುಂತಾದವು ಇದ್ದಾವೆ. ಸೊ ಯುವಕರಿಗೆ ಕೆಲಸ ಸಿಗ್ತಾ ಇಲ್ಲ. ಇದ್ರ ಬಗ್ಗೆ ಎಲ್ಲ ನಾವು ಮುಂದಿನ ದಿನಗಳಲ್ಲಿ ಹೋರಾಟ ಮಾಡ್ತೀವಿ ಸರ್. ಓಕೆ. ಸೊ ಅಂದರೆ ಬಳ್ಳಾರಿಯಲ್ಲಿ ಸಮಸ್ಯೆಗಳಿಗೆ ಪರಿಹಾರ ಆದ KRS ಮಾತ್ರ ಸದ್ಯಕ್ಕೆ ಅದೇ ನಡೀತಾ ಇದೆ ಸರ್. KRS ಪಕ್ಷದಿಂದನೇ ಪರಿಹಾರಗಳಿಗೆ ಭರವಸೆ ಇದೆ. ಹೌದು ಸರ್. ಯುವಕರಲ್ಲಿ ಎಲ್ಲ ನಮಗೆ KRS ಪಕ್ಷಕ್ಕೆಲ್ಲ ಬೆಂಬಲ ಕೊಡ್ತಾ ಇದ್ದಾರೆ, ಅವ್ರಿಗೂ ಭರವಸೆ ಇದೆ. ಸೊ ರೈಟು. ಈಗ ಎಲ್ಲ ಚುನಾವಣೆಗಳು ಮುಗಿದವು. ಈಗ ಕೆಲವು ದಿನಗಳಲ್ಲಿ, ಕೆಲವು ತಿಂಗಳುಗಳಲ್ಲಿ ತಾಲೂಕು ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಚುನಾವಣೆಗಳು ಘೋಷಣೆ ಆಗುವ ಸಾಧ್ಯತೆ ಇದೆ. ಸೊ ಆ ನಿಟ್ಟಿನಲ್ಲಿ KRS ಪಾರ್ಟಿ ಎಷ್ಟು ಸಿದ್ಧತೆಯನ್ನು ನಡೆಸಿದೆ ಅಂತ ಅನ್ಸುತ್ತೆ ನಿಮಗೆ? ಆಲ್ ಓವರು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಎಲ್ಲದರಲ್ಲಿ ನಾವು KRS ಪಕ್ಷದಿಂದ ಅಭ್ಯರ್ಥಿಗಳು ಹಾಕ್ತೀವಿ ಸರ್. ಅಭ್ಯರ್ಥಿಗಳನ್ನ ಹಾಕಿ ಭಾಳ ಗಟ್ಟಿಯಾಗಿ ಪ್ರಚಾರಗಳನ್ನೆಲ್ಲ ಮಾಡಿ ಈ ಒಂದು ಸಮಸ್ಯೆಗಳೇನಿವೆ ಅದ್ರ ಬಗ್ಗೆ ಎಲ್ಲ ನಾವು ಜನಕ್ಕೆ ತಿಳಿಸಿ ಈ ಬಾರಿ ಗೆದ್ದೇ ಗೆಲ್ತೀವಂತ ನಮಗೂ ವಿಶ್ವಾಸ ಇದೆ. ಇಲ್ಲ, ಹಳ್ಳಿಗಳು ಕೂಡ ರೀಚ್ ಆಗ್ತಾ ಇದೀವಿ ಸರ್. ನಾವೀಗ ಹೊಸದಾಗಿ ಗ್ರಾಮ ಘಟಕಗಳು ಎಲ್ಲವೂ ಸ್ಟಾರ್ಟ್ ಮಾಡಬೇಕು. ಪ್ರತಿ ಹಳ್ಳಿಗಳ
ಹಳ್ಳಿಗಳಲ್ಲಿ ಅವೇರ್ನೆಸ್ ತರಬೇಕು, ನಮ್ಮ ಪಕ್ಷದ ಸಿದ್ಧಾಂತಗಳೆಲ್ಲ ಅವ್ರಿಗೆ ಹೇಳಿ, ಹಾಗೂ ಅವರು ಸರ್ಕಾರದಿಂದ ಏನೇನು ಪಡಿಬೇಕಾಗಿರುವಂಥ ಒಂದು ಲಾಭಗಳಾಗಿರಲಿ ಅವ್ರು ಯಾಕೆ ಪಡ್ಕೊತಾ ಇಲ್ಲ, ಸೊ ಇದ್ರ ಬಗ್ಗೆ ಎಲ್ಲ ಪ್ರತಿ ಹಳ್ಳಿಗಳಲ್ಲಿ ಕೂಡ ನಾವು ಮುಂದಿನ ದಿನಗಳಲ್ಲಿ ಅವೇರ್ನೆಸ್ ಮಾಡ್ತೀವಿ ಸರ್. ಸರ್ ರೈಟ್, ಈಗ ಭೀಮೋತ್ಸವ ಕಾರ್ಯಕ್ರಮ ಆಲ್ರೆಡಿ ಅತ್ಯಂತ ಏನು ಭಾಳ ಉತ್ಸುಕತೆಯಿಂದ ನಡೀತಿರ್ತಕ್ಕಂಥದ್ದು. ಈ ಭೀಮೋತ್ಸವ ಕಾರ್ಯಕ್ರಮ ಯಾವ ರೀತಿ ಇರುತ್ತೆ, ಏನು ನಡೆಯುತ್ತೆ, ಯಾರ್ಯಾರು ಬರ್ತಾರೆ, ಅದ್ರ ಒಂದು ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಿ ಸರ್? ಭೀಮೋತ್ಸವ ಕಾರ್ಯಕ್ರಮಕ್ಕೆ ಇಡೀ ನಮ್ಮ ರಾಜ್ಯದಿಂದ ಎಲ್ಲರೂ ಬರ್ತಾರೆ. KRS ಪಕ್ಷ ಸೈನಿಕರಲ್ಲದೆ ಎಲ್ಲರೂ ಬರ್ತಾರೆ. ಮತ್ತು ಈ ರಾಜ್ಯ ತಂಡ ಆಗಿರಲಿ, ಜಿಲ್ಲಾ ಸಮಿತಿ ತಂಡಗಳಲ್ಲಿ ಎಲ್ಲರೂ ಬರ್ತಾ ಇದ್ದಾರೆ. ಎಲ್ಲ ಜಿಲ್ಲೆಗಳಲ್ಲಿ ನಾವು ಸಾರ್ವಜನಿಕರಿಗೆ ಆಹ್ವಾನ ಕೊಡ್ತಾ ಇದ್ದೇವೆ. ದಯವಿಟ್ಟು ಬಳ್ಳಾರಿ ಜನರಲ್ಲಿ ಮನವಿ ಏನಂದರೆ, ಇದೇ ತಿಂಗಳು 14ನೇ ತಾರೀಕು ರಾಘವ ಕಲಾಮಂದಿರಲ್ಲಿ ಬೆಳಿಗ್ಗೆ 8 ಗಂಟೆಯಿಂದ ನಮ್ದೊಂದು ಬೈಕ್ ರ್ಯಾಲಿ ಶುರುವಾಗುತ್ತೆ. ಕಾರ್ಯಕ್ರಮ 8 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ. 8 ಗಂಟೆಯಿಂದ ಶುರುವಾಗುತ್ತೆ ಸರ್. 8 ಗಂಟೆಗೆ ದುರ್ಗಮ್ಮ ಗುಡಿ ಹತ್ರ ಒಂದು ಪೂಜೆ ಸಲ್ಲಿಸಿ, ಬಳ್ಳಾರಿ ದುರ್ಗಮ್ಮಗೆ ಪೂಜೆ ಸಲ್ಲಿಸಿ, ಅಲ್ಲಿಂದ ಎಸ್ ಪಿ ಸರ್ಕಲ್ ಇಂದ ವಾಲ್ಮೀಕಿ ವೃತ್ತ, ಸುಧಾ ಸರ್ಕಲ್, ಆಮೇಲೆ ಅಂಬೇಡ್ಕರ್ ಭವನ್, ಅಲ್ಲಿ ಹೋಗಿ ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಮಾಡಿ, ಅಲ್ಲಿಂದ ಮೋತಿ ರಾಯಲ್, ಆದ್ಮೇಲೆ ರಾಘವ ಕಲಾಮಂದಿರ, ಇದೊಂದು ರೂಟ್ ಮ್ಯಾಪ್ ಹಾಕಿದೀವಿ. ಇದರಲ್ಲಿ ಎಲ್ಲಾ ಸಾರ್ವಜನಿಕರು ಪಾಲ್ಗೊಳ್ಳಬೇಕು. ಬೈಕ್ ರ್ಯಾಲಿ ಇರುತ್ತೆ. ಅದಾದ ನಂತರ ರಾಘವ ಕಲಾಮಂದಿರಲ್ಲಿ 10 ಗಂಟೆ ಸುಮಾರು 10ರಿಂದ ವೇದಿಕೆ ಕಾರ್ಯಕ್ರಮ 10ರಿಂದ 10:30 ಶುರುವಾಗುತ್ತೆ. ಸಾಯಂಕಾಲ 4-5 ಗಂಟೆವರೆಗೆ ಇರುತ್ತೆ ಸರ್. ಇದರಲ್ಲಿ ನಮ್ಮ ಅಂಬೇಡ್ಕರ್ ಜಿ ಅವರ ಸಿದ್ಧಾಂತಗಳು ಏನಿದೆ ಅನ್ನೋದು ನಾವು ರವಿಕೃಷ್ಣ ರೆಡ್ಡಿ ಅವರ ಬಾಯಲ್ಲಿ ಕೇಳ್ಬೋದು. ಅದಕ್ಕಾಗಿ ಎಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಬರ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ ಸರ್. ಸೊ ರೈಟ್ ವೀಕ್ಷಕರೇ, ನೋಡೋದ್ರಲ್ಲ, ಭೀಮೋತ್ಸವ ಕಾರ್ಯಕ್ರಮ ಏನು ಇದೇ ಏಪ್ರಿಲ್ 14ರಂದು ರಾಘವ ಕಲಾಮಂದಿರದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥದ್ದು. KRS ಪಕ್ಷದ ರಾಜ್ಯಾಧ್ಯಕ್ಷರಾದಂತಹ ರವಿಕೃಷ್ಣ ರೆಡ್ಡಿ ಅವರು ಕೂಡ ಬರ್ತಾ ಇದ್ದಾರೆ. ಯಾಕಂದ್ರೆ ಅವರು ಹುಟ್ಟು ಹೋರಾಟಗಾರರಾಗಿರೋದ್ರಿಂದ ಅವರ ಬಾಯಿಯಲ್ಲಿ ಅಂಬೇಡ್ಕರ್ ಅವರ ಸಿದ್ಧಾಂತವನ್ನು ಕೇಳೋದು ನಿಜವಾಗ್ಲೂ ಕೂಡ ಹೋರಾಟಗಾರರಿಗೆ ಅದು ಹಬ್ಬವೇ ಸರಿ. ಆ ಒಂದು ನಿಟ್ಟಿನಲ್ಲಿ ಬಳ್ಳಾರಿಯಲ್ಲಿ ವಿಶೇಷವಾಗಿ ಹಮ್ಮಿಕೊಂಡಿರೋದಕ್ಕೋಸ್ಕರ ಬನ್ನಿ ಎಲ್ಲರೂ ಆ ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಆ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತೇಳಿ ಈ ಮೂಲಕ ಮತ್ತೊಮ್ಮೆ ನಾನು ಕೇಳೋಕೆ ಇಷ್ಟಪಡ್ತೀನಿ. ಈ ವಾರದ ಅತಿಥಿ ಕಾರ್ಯಕ್ರಮದಲ್ಲಿ KRS ಪಕ್ಷದ SC/ST ಘಟಕದ ನೂತನ ಉಪಾಧ್ಯಕ್ಷರಾದಂಥ HV ಸಂತೋಷ್ ಕುಮಾರ್ ಅವ್ರ ಜೊತೆ ಮಾತಾಡಿದೆ. ಮುಂದೆ ಮತ್ತೆ ಅಲ್ಲಿವರೆಗೂ ನಮಸ್ಕಾರ. ನಮಸ್ಕಾರ.